ಹಾಲೆಲ್ಲೂಯಾ. ಬೆಳಗಾಯ್ತು ಪ್ರಿಯರೇ, ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿ ಮತ್ತೊಮ್ಮೆ ದೇವರ ವಾಕ್ಯ ಧ್ಯಾನಿಸೋಣ. ಪ್ರತಿದಿನ 7 ಗಂಟೆಗೆ ದೇವರ ವಾಕ್ಯದಿಂದ ನಿಮ್ಮ ಮುಂದೆ ಬರ್ತಿದ್ದೇನೆ. ಕೇಳ್ತಾ ಇದ್ದೀರಾ? ಕೇಳ್ತಿದ್ದೇನೆ ಎಂದು ಕೆಲವರು ಮಾತ್ರ ತಿಳಿಸುತ್ತಾ ಇದ್ದೀರಿ. ಎಷ್ಟೋ ಜನ ಕೇಳ್ತಾ ಇದ್ದೀರಲ್ಲವೇ? ಮತ್ತೆ ನನಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗಬೇಕಾದ್ರೆ ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ, ಇಲ್ಲವೇ ಕೊಡಲ್ಪಟ್ಟ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಾಪ್ ಕಳಿಸಿಕೊಡಿರಿ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ನಂಬರಿಗೆ ನಿಮ್ಮ ಪ್ರೇಯರ್ ಬರ್ಡನ್ಸ್ ಹಾಗೆಯೇ ನಿಮ್ಮ ಪ್ರೇಸ್ ರಿಪೋರ್ಟ್ಸ್ಗಳನ್ನು ಮೇಲಿಂದ ಮೇಲೆ ನಮಗೆ ಕಳಿಸಿಕೊಡ್ತಾ ಇರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನಿಮ್ಮೊಂದಿಗೆ ಆನಂದಿಸಬೇಕೆಂದು ದೇವರೊಂದಿಗೆ ನಾವೆಲ್ಲರೂ ಸೇರಿ ಸದಾಕಾಲ ಇರುವಂತಹ ಪರಲೋಕ ರಾಜ್ಯಕ್ಕಾಗಿ ಸಿದ್ಧರಾಗಬೇಕೆಂಬ ಆಸೆಯಿಂದಲೇ ದೇವರ ವಾಕ್ಯವನ್ನು ನಿಮ್ಮ ಬಳಿಗೆ ಹೀಗೆ ತರುತ್ತಾ ಇದ್ದೇನೆ. ಬನ್ನಿರಿ. ನಿಮ್ಮ ಬಳಿಯಲ್ಲಿ ಬೈಬಲ್ ಇದೆಯಾ? ತೆರೆಯಿರಿ. ಕೀರ್ತನೆ 92. ಯೆಹೋವನನ್ನು ಸ್ತುತಿಸುವುದು ಒಳ್ಳೆಯದು, ಮಹೋನ್ನತನೇ ನಿನ್ನ ನಾಮವನ್ನು ಕೀರ್ತಿಸುವುದು ಒಳ್ಳೆಯದು. ಯಾವುದು ಒಳ್ಳೆಯದು? ಅದು ಒಳ್ಳೆಯದು, ಇದು ಒಳ್ಳೆಯದು, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಎಂದು ನಾವು ಯಾವಾಗ ನೋಡಿದ್ರೂ ಕೂಡ ರಾತ್ರಿ ಹಗಲು ಒಂದೇ ಧ್ಯಾಸದಲ್ಲಿರ್ತೇವಲ್ಲವೇ? ಆದರೆ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದೇನೆಂದರೆ ಕರ್ತನನ್ನು ಸ್ತುತಿಸುವಂಥದ್ದಾಗಿದೆ, ಆತನ ನಾಮವನ್ನು ಕೀರ್ತಿಸುವಂಥದ್ದಾಗಿದೆ. ಉದಯದಲ್ಲಿ ನಿನ್ನ ಕೃಪೆಯನ್ನು, ಪ್ರತಿ ರಾತ್ರಿ ನಿನ್ನ ಸತ್ಯತೆಯನ್ನು ವೀಣ ಸ್ವರಮಂಡಲಗಳಿಂದಲೂ ಕಿನ್ನರಿ ಘನಸ್ವರದಿಂದಲೂ ವರ್ಣಿಸುವುದು ಉಚಿತವಾಗಿದೆ. ಪ್ರತಿ ಉದಯ ಕಾಲದಲ್ಲಿ ನಿನ್ನ ಕೃಪೆಯನ್ನು, ಪ್ರತಿ ರಾತ್ರಿ ನಿನ್ನ ಸತ್ಯತೆಯನ್ನು ವರ್ಣಿಸುತ್ತೇನೆ ಅನ್ನುತ್ತಾನೆ. ಅನುದಿನವೂ ಆತನು ಒಂದು ನೂತನವಾದ ವಾತ್ಸಲ್ಯ ನಮ್ಮ ಮೇಲೆ ತೋರಿಸುತ್ತಾನೆ. ಪ್ರತಿ ಉದಯದಲ್ಲಿ ದೇವರು ತನ್ನ ಕೃಪೆಯನ್ನು ನಮ್ಮ ಮೇಲೆ ಸುರಿಸುತ್ತಿದ್ದಾರೆ. ಪ್ರತಿ ರಾತ್ರಿ ನಾವು ಮಲಗಲು ಹೋಗುವುದಕ್ಕಿಂತ ಮುಂಚೆ ನಂಬಿಗಸ್ತನಾದ ದೇವರು ದಿನವಿಡೀ ಹೇಗೆ ನಮ್ಮನ್ನು ಕಾಪಾಡಿದಾರೋ ಹಾಗೆ ಆತನ ಸತ್ಯತೆಯನ್ನು, ಆತನ ನಂಬಿಗಸ್ತಿಕೆಯನ್ನು, ಆತನ ಪ್ರೀತಿಯನ್ನು, ಆತನ ಕಾವಲುಗಾರಿಕೆಯನ್ನು, ಆತನು ಕೊಟ್ಟಿರುವಂತಹ ದಿವ್ಯ ದಾನಗಳನ್ನು ನಾವು ಗುರುತಿಸುವವರಾಗಿರಬೇಕು. ಬಹಳಷ್ಟು ಜನ ಮನೆಯಿಂದ ಹೊರಗೆ ಹೋದರೆ ತಿರುಗಿ ಮನೆಗೆ ಬರುತ್ತಾ ಇಲ್ವಲ್ಲ? ಬಹಳಷ್ಟು ಜನ ಉದಯ ಕಾಲದಲ್ಲಿ ಸಂತೋಷವಾಗಿರುವಂಥವರು ರಾತ್ರಿಯ ವೇಳೆಯಲ್ಲಿ ಬಾಧೆಗೆ ಗುರಿಯಾಗ್ತಿದ್ದಾರೆ, ಮಂಚ ಹಿಡಿಯುವ ಸ್ಥಿತಿಗೆ ಸೇರುತ್ತಿದ್ದಾರಲ್ಲವೇ? ದೇವರು ನಮ್ಮನ್ನು ಕಾಪಾಡುತ್ತಿರುವಾಗ ಪ್ರತಿ ಉದಯದಲ್ಲಿ ದೇವರನ್ನು ಸ್ತುತಿಸುವುದು, ಪ್ರತಿ ರಾತ್ರಿ ದೇವರು ಕಾಪಾಡಿರುವ ವಿಧಾನಕ್ಕಾಗಿ ಆತನ ಸತ್ಯತೆಯ ಮೇರೆಗೆ ಆತನನ್ನು ಕೀರ್ತಿಸುವಂಥದ್ದು. ನಮಗೇನೋ ವೀಣ ಸ್ವರಮಂಡಲಗಳು ಇಲ್ಲದೇ ಇರಬಹುದೇನೋ, ಆದರೆ ಎಲ್ಲರಿಗೂ ದೇವರು ಕೊಟ್ಟಿರುವ 10 ಬೆರಳುಳ್ಳಂತಹ ಕೈಗಳಿವೆ ಅಲ್ಲವೇ? ನಾವು ದೊಡ್ಡ ವಾದ್ಯ ನುಡಿಸುವಂಥವರಾಗಿ ಇಲ್ಲದಿದ್ದರೂ ಸಹ ಕೈಗಳಿಂದ ಚಪ್ಪಾಳೆ ತಟ್ಟುತ್ತಾ, ಸ್ತುತಿಸುತ್ತಾ, ಕೈ ಜೋಡಿಸಿ ಪ್ರಾರ್ಥಿಸುತ್ತಾ, ದೇವರಿಗೆ ಕೈಗಳೆತ್ತಿ ಮಹಿಮೆ ಪಡಿಸುತ್ತಾ, ಕೈ ಚಾಚಿ ಆತನ ಕೃಪೆಗೋಸ್ಕರ ಬೇಡಿಕೊಳ್ಳುತ್ತಾ ಇರುವಂಥದ್ದು ನಮಗೆ ಎಷ್ಟೋ ಮೇಲುಕರವಾಗಿದೆ. ದೇವರ ಕೃಪೆಗಾಗಿ ಆತನನ್ನು ಸ್ತುತಿಸೋಣ. ದೇವರ ಮೇಲುಗಳಿಗಾಗಿ ಆತನನ್ನು ಕೀರ್ತಿಸುವುದನ್ನು ಕಲಿಯೋಣ. ಪ್ರತಿದಿನ ಉದಯದಲ್ಲಿ ರಾತ್ರಿಯಲ್ಲಿ, ಉದಯದಲ್ಲಿ ರಾತ್ರಿಯಲ್ಲಿ ಎಷ್ಟು ಸಾರಿ ಪ್ರಾರ್ಥಿಸಬೇಕು, ಎಷ್ಟು ದಿನಗಳವರೆಗೂ ಪ್ರಾರ್ಥಿಸಬೇಕು, ಎಷ್ಟು ಕಾಲ ಪ್ರಾರ್ಥಿಸಬೇಕು? ಪ್ರತಿದಿನ ದೇವರು ಆಶೀರ್ವದಿಸ್ತಿದ್ದಾರಲ್ಲವೇ? ದಿನಾಲೂ ನಾವು ಊಟ ಮಾಡ್ತಿದ್ದೇವಲ್ಲವೇ? ದಿನಗಳು ಕಳೆಯುವುದಕ್ಕಾಗಿ ಒಂದಲ್ಲ ಒಂದು ಪ್ರಯತ್ನ ಮಾಡ್ತಿದ್ದೇವಲ್ಲವೇ? ಹಾಗಾಗಿ ಪ್ರತಿದಿನ ದೇವರು ಕೊಡುವ ಭದ್ರತೆಗಾಗಿ ನಾವೇನಾದ್ರೂ ಮಾಡಿ ಆತನ ಋಣ ತೀರಿಸ್ಲಿಕ್ಕಾಗುತ್ತಾ? ಆತನು ತೋರಿಸಿದ ಋಣಕ್ಕಾಗಿ, ಉಪಕಾರಕ್ಕಾಗಿ ನಾವೇನಾದ್ರೂ ದುಡ್ಡು ಕಟ್ಟಲಿಕ್ಕಾಗುತ್ತಾ? ಆದರೆ ನಮ್ಮ ಪೂರ್ಣ ಹೃದಯದಿಂದ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಸ್ತುತಿಸುವುದಾದರೆ ಅದೇ ಆತನಿಗೆ ಸಾಕು. ಬಲಿಗಳನ್ನು, ಯಜ್ಞಗಳನ್ನು ಆತನು ಕೋರಿಕೊಳ್ಳುವವನಲ್ಲ. ಕುಗ್ಗಿಹೋದ, ಜಜ್ಜಿಹೋದ ಹೃದಯವೇ, ಕೃತಜ್ಞತೆಯಿಂದ ಕೂಡಿದ ಹೃದಯವೇ ಆತನಿಗೆ ಬೇಕು. ಕರ್ತನಲ್ಲಿರುವ ನಂಬಿಕೆ ವ್ಯಕ್ತಪಡಿಸಿ ಕರ್ತನ ಸತ್ಯತೆಗಾಗಿ ಕರ್ತನನ್ನು ನಾವು ಸ್ತುತಿಸುವುದಾದರೆ ನಮ್ಮಲ್ಲಿ ಆತನು ಆನಂದಿಸುತ್ತಾನೆ. ನಮ್ಮನ್ನು ಮತ್ತಷ್ಟು ಮತ್ತಷ್ಟು ಹೆಚ್ಚಾಗಿ ಆಶೀರ್ವದಿಸ್ತಾರೆ. ಪ್ರತಿ ಉದಯದಲ್ಲಿ ಎದ್ದ ತಕ್ಷಣವೇ ದೇವರನ್ನು ಸ್ತುತಿಸುವುದರಿಂದಲೇ ನಿಮ್ಮ ದಿನಚರಿಗಳನ್ನು ಪ್ರಾರಂಭಿಸಿರಿ. ಪ್ರತಿ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ದೇವರ ನಂಬಿಗಸ್ತಿಕೆಯನ್ನು, ದಿನವಿಡೀ ಆತನು ನಿಮ್ಮನ್ನು ಕಾಪಾಡಿದ ವಿಧಾನವನ್ನು ನೆನೆಸಿಕೊಂಡು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. 4ನೇ ವಚನ ಏನು ಹೇಳುತ್ತೆ ನೋಡಿ. ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದೀ. ಯಾಕೆ ನಾವು ದೇವರನ್ನು ಸ್ತುತಿಸಬೇಕು? ಆತನು ತನ್ನ ಕ್ರಿಯೆಗಳಿಂದ ನಮ್ಮನ್ನು ಸಂತೋಷಪಡಿಸುವಾತನಾಗಿದ್ದಾನೆ. ನನಗೆಲ್ಲಿ ಆತನು ಸಂತೋಷಪಡಿಸಿದ್ದಾನೆ, ನನಗೆಲ್ಲಿದೆ ಸಂತೋಷ ಅನ್ನುತ್ತಾ ಇದ್ದೀರಾ? ಅದಕ್ಕಾಗಿಯೇ ನೀವು ಕರ್ತನನ್ನು ಸ್ತುತಿಸದೇ ಇರುವುದರಿಂದ
ನೀವು ಕರ್ತನನ್ನು ಹುಡುಕಲಾರದೇ ಇರುವುದರಿಂದ, ನೀವು ಕರ್ತನ ಕೃಪೆ ಕೋರಿಕೊಳ್ಳದೇ ಇರುವುದರಿಂದ ನೀವು ಕಷ್ಟದಲ್ಲಿಯೇ ಇದ್ದೀರಿ, ಕೊರತೆಗಳಲ್ಲಿಯೇ ಇದ್ದೀರಿ. ನೀವು ಚಿಕ್ಕ ಚಿಕ್ಕ ವಿಷಯಗಳಿಗಾಗಿಯೇ ಕುಗ್ಗಿ ಹೋಗುತ್ತಾ ಇದ್ದೀರಿ. ಗುಣುಗುತ್ತಾ ಗೋಳಾಡುತ್ತಾ ನೀವು ದಿನವನ್ನು ಕಳೆಯುತ್ತಾ ಇರುವುದಾದರೆ ಸೈತಾನನು ನಿಮ್ಮ ಪಕ್ಕದಲ್ಲಿದ್ದು ನಿಮ್ಮನ್ನು ದೋಷಿಗಳನ್ನಾಗಿ, ನಿಮ್ಮನ್ನು ಬಲಹೀನರನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದಾನೆಂಬ ಸಂಗತಿ ನೀವು ಗುರುತಿಸಬೇಕು. ಕರ್ತನನ್ನು ಸ್ತುತಿಸುವವನಾದರೂ ದಿವ್ಯ ದಾನಗಳಿಂದ ಆಶೀರ್ವದಿಸಲ್ಪಡುತ್ತಾನೆ ಮತ್ತು ಸಂತೋಷದಿಂದ ಇರುತ್ತಾನೆ. ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ, ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹ ಧ್ವನಿ ಮಾಡುತ್ತೇನೆ. ಯೆಹೋವನೇ, ನಿನ್ನ ಕೃತ್ಯಗಳು ಎಷ್ಟೋ ಶ್ರೇಷ್ಠವಾಗಿವೆ, ನಿನ್ನ ಆಲೋಚನೆಗಳು ಅಶೋಧ್ಯವಾಗಿವೆ. ನಾನು ಏನೇನೋ ಮಾಡಬೇಕಂದ್ಕೊಂಡೆ, ಆದರೆ ದೇವರು ನನಗೆ ಇದನ್ನು ಮಾಡು ಅಂತ ಹೇಳಿದ್ದಾರೆ. ಆತನಿಗೆ ಪ್ರಾರ್ಥನೆಯಲ್ಲಿ ಕಾದಿದ್ದಾಗ ನನ್ನ ಯೋಚನೆಯನ್ನು ಬಿಟ್ಟು ಕರ್ತನ ಚಿತ್ತವನ್ನು ಮಾಡುವಾಗ ಎಂಥ ದೊಡ್ಡ ಆಶೀರ್ವಾದವನ್ನು ನೋಡಿದ್ದೇನೆ, ಎಷ್ಟೋ ದೊಡ್ಡ ಪ್ರತಿಫಲ ಕಂಡಿದ್ದೇನೆ ಎನ್ನುವಂತಹ ಅನುಭವ ಏನಾದರೂ ನಿಮಗಿವೆಯಾ? ದೇವರ ಯೋಚನೆಗಳ ಕುರಿತು ನಾವು ನೆನಪು ಮಾಡಿಕೊಳ್ಳುತ್ತಿದ್ದೇವ, ಅವು ಅಶೋಧ್ಯವಾಗಿವೆ. ಆತನ ಆಲೋಚನೆಗಳು ನಮ್ಮ ವಿಷಯದಲ್ಲಿ, ದಾವೀದನು ಹೇಳ್ತಾನೆ, ನನ್ನ ವಿಷಯದಲ್ಲಿ ನೀನು ಹಾಕಿರುವ ಆಲೋಚನೆಗಳು ಅಸಂಖ್ಯವಾಗಿವೆ, ಅವುಗಳನ್ನು ಲೆಕ್ಕಿಸುವುದಾದರೆ ಮರಳಿನಂತಿವೆ. ಯೆಶಾಯ ಪುಸ್ತಕದಲ್ಲಿ ನೋಡ್ತೇವೆ, ಭೂಮಿಗೆ ಆಕಾಶ ಎಷ್ಟು ಉನ್ನತವೋ ನಮ್ಮ ವಿಷಯದಲ್ಲಿ ದೇವರ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಅಂತೆ. ಆತನ ಮಾರ್ಗಗಳು ಅಷ್ಟು ಉನ್ನತವಾಗಿವೆ. ಅದಕ್ಕೆ ದುಷ್ಟರು ತಮ್ಮ ಆಲೋಚನೆಗಳನ್ನು ಬಿಟ್ಟು ಬಿಡಬೇಕು, ದುಷ್ಟ ಮಾರ್ಗ ಬಿಡಬೇಕೆಂದು ಬೈಬಲ್ ಎಚ್ಚರಿಸುತ್ತೆ. ನಮಗೆ ಸ್ವತಃವಾಗಿ ಬರುವ ಶರೀರ ಸಂಬಂಧವಾದ ಆಲೋಚನೆಗಳು ಲೋಕ ಸಂಬಂಧವಾದ ಆಲೋಚನೆಗಳ ಹೊರತಾಗಿ ಪ್ರತಿ ಶ್ರೇಷ್ಠವಾದ ಶಾಶ್ವತವಾದ ಆಶೀರ್ವಾದಕ್ಕಾಗಿರುವ ಆಲೋಚನೆಗಳು, ಪ್ರಣಾಳಿಕೆಗಳನ್ನು ಹೊಂದಿಕೊಂಡಿರುವ ಕರ್ತನು ನಮಗಿದ್ದಾರೆ. ಆತನಿಗೆ ನಾವು ಬೇಡಿಕೊಳ್ಳುವುದಾದರೆ, ಆತನಿಗೆ ಮೊರೆಯಿಡುವುದಾದರೆ, ಆತನ ಸನ್ನಿಧಿಯಲ್ಲಿ ಕಾದಿರೋದಾದರೆ ಅವುಗಳಿಂದ ತುಂಬಿಸಲ್ಪಡ್ತೇವೆ. ಪಶುಪ್ರಾಯನು ಅರಿಯನು, ಹುಚ್ಚನು ತಿಳಿಯನು. ದುಷ್ಟರು ಹುಲ್ಲಿನಂತೆ ಬೆಳೆಯುವುದು, ಕೆಡುಕರು ಹೂವಿನಂತೆ ಮರೆಯುವುದು, ತೀರಾ ಹಾಳಾಗುವುದಕ್ಕಾಗಿಯೇ. ನೋಡಿ, ಜ್ಞಾನವಿಲ್ಲದ ಪಶುಪ್ರಾಯರು, ಅಂತಹ ಶಿಶುಗಳಿಗೆ ಬಂಗಾರದ ಬೆಲೆ, ಬೆಳ್ಳಿಯ ಬೆಲೆ ಏನಾದರೂ ಗೊತ್ತಾಗುತ್ತಾ? ಅವರಿಗೆ ಆಲೋಚನೆ ಮಾಡಿ ಗ್ರಹಿಸುವ ಸಾಮರ್ಥ್ಯ ಇದೆಯಾ? ಬಹಳಷ್ಟು ಜನ ತಮ್ಮ ಕಣ್ಣೆದುರಿಗಿರುವ ಆ ಸಂಕೋಚಿತವಾದವುಗಳಿಗಾಗಿಯೇ ತವಕಿಸುತ್ತಾ ಇರುತ್ತಾರೆ. ಒಂದು ಹಂದಿಯ ಮುಂದೆ ಮುತ್ತನ್ನು ಎಸೆಯುವಾಗ ಅದು ತಿನ್ನುವುದಿಲ್ಲ, ಅದನ್ನು ಆ ಹಂದಿ ತಳ್ಳಿಬಿಡುತ್ತೆ, ಅದಕ್ಕೆ ಆಕರ್ಷಿತವಾಗುವುದಿಲ್ಲ, ಹೊಲಸು ಕೆಸರನ್ನೇ ಕೋರಿಕೊಳ್ಳುತ್ತೆ. ಈ ದಿನ ಅನೇಕರು ದೇವರ ಶ್ರೇಷ್ಠವಾದಂತಹ ಮಾತುಗಳು, ಮುತ್ತಿನಂತಹ ಆತನ ಮಾತುಗಳನ್ನು, ಆತನ ನುಡಿಗಳನ್ನು, ಆತನ ವಾಗ್ದಾನಗಳನ್ನು ನಂಬುವುದಿಲ್ಲ. ಆದರೆ ಮನುಷ್ಯರ ಮೋಸಭರಿತವಾದ ಮಾತುಗಳನ್ನೇ ನಂಬುತ್ತಾರೆ. ಮನುಷ್ಯರು ಕೊಡುವಂತಹ ಆಲೋಚನೆ ಕೇಳಿ, ಅಬ್ಬಾ ಎಂತಹ ಆಲೋಚನೆ ಕೊಟ್ರು, ಎಂತಹ ಐಡಿಯಾ ಕೊಟ್ರು ಅಂದುಕೊಂಡು ಅಡ್ಡವಾದ ದಾರಿಯಲ್ಲಿ ಅದನ್ನು ಇದನ್ನು ಸಂಪಾದಿಸಿಕೊಳ್ಳುತ್ತಾ ಲೌಕಿಕ ವಿಷಯಗಳಿಗಾಗಿಯೇ ತವಕಿಸುತ್ತಾರೆ ಹೊರತು, ದೇವರು ತನ್ನ ದೃಷ್ಟಿ ನಿಮ್ಮ ಮೇಲೆ ಇಟ್ಟು ನಿಮಗೆ ಆಲೋಚನೆ ಹೇಳಿ ತನ್ನ ಉನ್ನತವಾದ ಸ್ಥಿತಿಗೆ ಹೆಚ್ಚಿಸಲು ಆಶಿಸುತ್ತಿದ್ದಾರೆ ಎಂಬ ವಿಷಯ ನಂಬುವುದಿಲ್ವಲ್ಲ? ಆ ದೇವರೊಂದಿಗೆ ಸಮಯ ಕಳೆಯಲಾರದೆ ಲೋಕದೊಂದಿಗೆ ಸಮಯ ಕಳೆಯುವಂಥವರು ಅನೇಕರಿದ್ದಾರೆ. ಹಾಗಾದರೆ ಹೇಗೆ ಗ್ರಹಿಸಲಿಕ್ಕಾಗುತ್ತೆ ದೇವರ ವಿಷಯಗಳನ್ನು? 12ನೇ ವಚನ ಓದುತ್ತೇನೆ. ಇದು ಅನುದಿನದ ಧ್ಯಾನವಲ್ಲವೋ, ಪೂರ್ತಿ ಅಧ್ಯಾಯ ಧ್ಯಾನ ಮಾಡಲಿಕ್ಕಾಗೋದಿಲ್ಲ. ನಂತರ ಈ ಅಧ್ಯಾಯ ಪೂರ್ತಿ ಓದಿ ಕರ್ತನಿಗೆ ಸ್ತುತಿಸಿರಿ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ನೀತಿವಂತರು ದೇವರ ಮೇಲೆ ಆಸೆಯುಳ್ಳಂಥವರು. ಖರ್ಜೂರದ ಮರ ಎತ್ತರವಾಗಿ ಬೆಳೆಯದಿದ್ದರೂ ಸಹ ಅದು ಗೊಂಚಲವಾಗಿ ಫಲಿಸುತ್ತದೆ. ಹಾಗೆಯೇ ದೇವರನ್ನು ನಂಬಿದವರು ಫಲಿಸುತ್ತಾರೆ. ಹಾಗೆಯೇ ಲೆಬನೋನಿನ ದೇವದಾರು ವೃಕ್ಷದ ಹಾಗೆಯೇ ವೃದ್ಧಿಯಾಗುವರು. ದೇವದಾರು ವೃಕ್ಷ ಅಂದ್ರೆ ಬಹಳ ಎತ್ತರ ಬೆಳೆಯುತ್ತವೆ, 60-70 ಅಡಿಯಷ್ಟು ಎತ್ತರ ಬೆಳೆಯುತ್ತವೆ. ಅಂದರೆ ನೀತಿವಂತರು ಸುತ್ತಲೂ ವಿಸ್ತರಿಸುತ್ತಾರೆ, ಮೇಲೆಯೂ ವಿಸ್ತರಿಸುತ್ತಾರೆ, ಮೇಲಕ್ಕೆ ಬೆಳೆಯುತ್ತಾರೆ, ಸುತ್ತಲೂ ವಿಸ್ತರಿಸುತ್ತಾರೆ. ಅವರ ಕೈಕೆಲಸವೆಲ್ಲ ಸಫಲವಾಗುತ್ತದೆ. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಹೀಗೆ ಅವರು ಯೆಹೋವನ ಸತ್ಯಸಂಧತೆಗೆ ದೃಷ್ಟಾಂತವಾಗಿರುವರು. ಆತನೇ ನನ್ನ ಬಂಡೆಯೂ ಆತನೇ ನಿರ್ವಂಚಕನೂ ಆಗಿದ್ದಾನೆ. ಹಾಲೆಲ್ಲೂಯ! ದೇವರ ಆಲಯದಲ್ಲಿ ನೆಡಲ್ಪಟ್ಟವರಾಗಿರುತ್ತಾರೆ. ದೇವರ ಆಲಯದಲ್ಲಿ ನೆಡಲ್ಪಟ್ಟವರು ಅಂದರೆ ದೇವರ ವಾಕ್ಯದಲ್ಲಿ ನೆಡಲ್ಪಟ್ಟವರಾಗಿ, ದೇವರ ಸನ್ನಿಧಿಯಲ್ಲಿ ನಿಂತವರಾಗಿ ಸ್ಥಿರವಾಗಿ ನಾವು ಪ್ರಾರ್ಥಿಸಬೇಕೆನ್ನುವುದನ್ನು ದೇವರು ಕೋರಿಕೊಳ್ಳುತ್ತಿದ್ದಾರೆ. ದೇವರ ಆಲಯದಲ್ಲಿ ನಾವು ನೆಡಲ್ಪಟ್ಟವರಾಗಿ
ನಾವು ಇರಬೇಕೆಂದು, ನಾವು ಫಲಿಸುವವರಾಗಿರಬೇಕೆಂದು ದೇವರು ಕೋರಿಕೊಳ್ಳುತ್ತಾರೆ. ಉದಯದಲ್ಲಿ ಎದ್ದು ಕರ್ತನಿಗೆ ಸ್ತುತಿಸಿದ್ರೆ ನನಗೇನು ಸಿಗುತ್ತೆ? ರಾತ್ರಿ ವೇಳೆಯಲ್ಲಿ ಆತನ ಸತ್ಯತೆ ನೆನೆಸಿಕೊಂಡು ಪ್ರಾರ್ಥನೆ ಮಾಡುವುದಾದರೆ ನನಗೇನು ದೊರಕುತ್ತದೆ ಎಂಬ ಆಲೋಚನೆಗೆ ನೀವು ಬರಬಹುದೇನೋ? ದೇವರೊಂದಿಗೆ ಟೈಮ್ ವೇಸ್ಟ್ ಎಂದು ಯೋಚಿಸುವಂತಹ ಬುದ್ಧಿಹೀನರು ಕೂಡ ಈ ಲೋಕದಲ್ಲಿ ಇನ್ನೂ ಇದ್ದಾರೆ. ಲೋಕದಲ್ಲಿ ನಾವು ಮಾಡುವ ಬೇರೆ ಎಲ್ಲಾ ಕೆಲಸ ವೇಸ್ಟ್ ಆಗಬಹುದೇನೋ, ಆದರೆ ಕರ್ತನೊಂದಿಗೆ ನಾವು ಕಳೆಯುವಂತಹ ಸಮಯ ಮಾತ್ರ ಬಹುಶ್ರೇಷ್ಠವಾಗಿರುತ್ತೆ. ನೀವು ಪ್ರತಿದಿನ ಪ್ರಾರ್ಥನೆಯೊಂದಿಗೆ ನಿಮ್ಮ ದಿನಚರಿಯನ್ನು ಪ್ರಾರಂಭಿಸಿ ನೋಡಿ. ದೇವರ ಸತ್ಯಸಂಧತೆಯನ್ನು ನೆನೆಸಿಕೊಂಡು ಕೃತಜ್ಞತೆಯೊಂದಿಗೆ ನಿಮ್ಮ ದಿನವನ್ನು ಮುಗಿಸಿ ನೋಡಿ. ನಿಮ್ಮ ಶರೀರದಲ್ಲಿ ಆರೋಗ್ಯ ಇರುತ್ತೆ, ನಿಮ್ಮ ದೇಹದಲ್ಲಿ ಶಕ್ತಿ ಇರುತ್ತೆ, ನಿಮ್ಮ ಕುಟುಂಬದಲ್ಲಿ ಸಮಾಧಾನವಿರುತ್ತೆ. ನೀವು ಉನ್ನತವಾದ ದೇವರ ಆಲೋಚನೆಗಳನ್ನು ಅರಿತವರಾಗಿರುತ್ತೀರಿ, ದೇವರ ಶ್ರೇಷ್ಠತೆಯನ್ನು ಗುರುತಿಸುತ್ತೀರಿ, ನೀವು ಆ ಆನಂದವನ್ನು, ಅಭಿವೃದ್ಧಿಯನ್ನು ಹೊಂದುವಂಥವರಾಗಿರುತ್ತೀರಿ ಎಂಬುದನ್ನು ಅನುಭವಪೂರ್ವಕವಾಗಿ ತಿಳಿದುಕೊಳ್ಳಿರಿ. ಕೊನೆಯದಾಗಿ 14ನೇ ವಚನ, ಅವರು ಮುಪ್ಪಿನಲ್ಲಿಯೂ ಇನ್ನೂ ಫಲಿಸುತ್ತಾ ಇರುವರು. ಮುಪ್ಪಿನಲ್ಲಿಯೂ ಇನ್ನೂ ಅವರು ಫಲಿಸುತ್ತಿರುವರು, ಪುಷ್ಟರಾಗಿದ್ದು ಶೋಭಿಸುವರು. ಹಾಲೆಲೂಯ! ಯೆಹೋವನಿಗಾಗಿ ಕಾದಿರುವವರು ನೂತನ ಬಲ ಹೊಂದಿಕೊಳ್ಳುವರು. ಆತನ ವಾಕ್ಯಾನುಸಾರವಾಗಿ ಜೀವಿಸುವವರು, ಆತನ ಆಲಯ ಪ್ರೀತಿಸುವಂಥವರು, ಆತನ ಸನ್ನಿಧಿಯನ್ನು ಪ್ರೀತಿಸುವಂಥವರು ಇನ್ನೂ ಚಿಗುರುತ್ತಲೇ ಇರುತ್ತಾರೆ. ಬಾಡಿ ಹೋಗುವುದಿಲ್ಲ ಅವರ ಜೀವಿತ, ಅವರ ಸ್ಟ್ಯಾಮಿನಾ ಕರಗಿ ಹೋಗೋದಿಲ್ಲ. ಅವರಿನ್ನೂ ಚಿಗುರುತ್ತಾ ಇರುತ್ತಾರೆ, ಪುಷ್ಟರಾಗಿದ್ದು ಶೋಭಿಸುತ್ತಾರೆ. ಹಾಲೆಲೂಯ! ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುತ್ತಾರೆ. ಮೋಶೆಗೆ ಒಟ್ಟು 120 ವರ್ಷ ವಯಸ್ಸು. ಅವನ ಕಾಲಾವಧಿಯಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾನೆ, ಎಷ್ಟು ನಡೆದಿರುತ್ತಾನೆ, ಎಷ್ಟು ಜನರೊಂದಿಗೆ ಬೇಸರಗೊಂಡಿರ್ತಾನೆ, ಎಷ್ಟೊಂದು ಹೋರಾಟಗಳು ಅವನ ಜೀವಿತದಲ್ಲಿದ್ದುವಲ್ಲವೇ, ಎಷ್ಟೋ ಒತ್ತಡ ಅವನ ಮೇಲೆ ಇತ್ತಲ್ಲವೇ. ಅಂತಹ ಸಮಯದಲ್ಲಿ ನಾವು ಕುಗ್ಗಿ ಹೋಗುತ್ತೇವೆ. ನಮಗೆ ಬಹಳ BP ಹೆಚ್ಚಾಗಿದೆ, ಮಕ್ಕಳು ಬಹಳ ಕಾಡಿಸ್ತಿದ್ದಾರೆ, ನಮ್ಮ ಕುಟುಂಬದಲ್ಲಿ ಸಮಾಧಾನವಿಲ್ಲ, ನನಗೆ ಶತ್ರುಗಳು ಹೆಚ್ಚಾಗಿದ್ದಾರೆ, ತಿರುಗಿ ಬೀಳುವವರಿದ್ದಾರೆ ಎಂಬುದಾಗಿ ಈ ದಿನ ಎಷ್ಟೋ ಜನ ಏನಯ್ಯ ಏನು 40 ವರ್ಷಕ್ಕೆ ಮುದುಕನಂತಾದಿ ಅನ್ನುವಾಗ ನಾನಾ ವಿಧವಾದ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ. ಆದರೆ ಆ ಮೋಶೆ ದೇವರ ಮೇಲೆ ಆಧಾರಗೊಂಡಿದ್ದ. ಪರಿಸ್ಥಿತಿ ಹೇಗಿದ್ರೂ ಸಹ, ಪ್ರಜೆಗಳು ಬಂದು ಕಾಡಿಸಿದ್ರೂ ಸಹ ದೇವರಿಗೆ ಮೊರೆಯಿಟ್ಟನೇ ಹೊರತು ನನಗೇನ್ ಮಾಡನ್ನುತ್ತೀರಿ ಅನ್ನಲಿಲ್ಲ. ಅದಕ್ಕೆ 120 ವರ್ಷ ವಯಸ್ಸಾದರೂ ಸಹ ಅವನ ಕಣ್ಣಿನ ದೃಷ್ಟಿ ಮಂದವಾಗಲಿಲ್ಲ, ಕಾಲುಗಳಲ್ಲಿ ಶಕ್ತಿ ಕಡಿಮೆಯಾಗಲಿಲ್ಲ. ಕಾಲೇಬನು ಹೇಳ್ತಾನೆ, ತುಂಬು ಹೃದಯದಿಂದ ನಾನು ದೇವರನ್ನು ಪ್ರೀತಿಸುವುದರಿಂದ ಮೋಶೆ ನನಗೆ ಕಳುಹಿಸಿದಾಗ ಎಂತಹ ಬಲ ಇತ್ತೋ, ಈ 40 ವರ್ಷಗಳ ನಂತರವೂ ಸಹ ಮತ್ತೆ ನನಗೆ ಅಷ್ಟೇ ಬಲವಿದೆ ಅನ್ನುತ್ತಾನೆ. ಹಾಲೆಲೂಯ! ಯೆಹೋವನಿಗಾಗಿ ಕಾದಿರುವಂಥವರು, ಯೆಹೋವನನ್ನು ಸ್ತುತಿಸುವಂಥವರು, ನಿಮ್ಮ ದಿನಗಳು ಸುಮ್ಮನೆ ದಾಟಿ ಹೋಗ್ತವೆ. ಪ್ರಾರ್ಥನೆಯಿಂದ ಪ್ರಾರಂಭಿಸಿ ಪ್ರಾರ್ಥನೆಯಿಂದ ಮುಗಿಸುವ ದಿನಗಳು ಬಹಳ ಲಘುವಾಗಿಯೂ ಹಗುರವಾಗಿಯೂ, ಅನವಶ್ಯಕವಾದ ಶ್ರಮೆಗಳು, ಹೋರಾಟಗಳು ಇಲ್ಲದವುಗಳಾಗಿ ಮಾಡಿದ ಕೆಲಸವೆಲ್ಲ ಸಫಲವಾಗುವಂತೆ ಇರ್ತವೆ. ದಯವಿಟ್ಟು ಇನ್ನು ಮೇಲಾದರೂ ಪ್ರತಿ ಉದಯದಲ್ಲಿ ದೇವರನ್ನು ಸ್ತುತಿಸಿರಿ, ಅನುದಿನದ ಧ್ಯಾನದಲ್ಲಿ ಪಾಲ್ಗೊಳ್ಳಿರಿ, ವೈಯಕ್ತಿಕವಾಗಿಯೂ ಪ್ರಾರ್ಥನೆ ಮಾಡಿಕೊಳ್ಳಿರಿ. ಪ್ರತಿ ರಾತ್ರಿ ನೀವು ಮಲಗುವುದಕ್ಕಿಂತ ಮುಂಚೆ ಕೂಡ ಪ್ರಾರ್ಥಿಸಿರಿ. ಇಲ್ಲವಾದರೆ ನಿಮಗೆ ಅನುಕೂಲವಿರುವ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ಹೇಗಾದರೂ ಮಾಡಿ ದೇವರೊಂದಿಗೆ ಸಹವಾಸ ಮಾಡಿ, ವೈಯಕ್ತಿಕವಾಗಿ ಮಾಡಿರಿ, ಕುಟುಂಬ ಪರವಾಗಿ ಮಾಡಿರಿ, ಸಭೆಯಾಗಿ ಮಾಡಿರಿ, ಆಶೀರ್ವದಿಸಲ್ಪಡಿರಿ. ಈ ದಿನ ಶುಕ್ರವಾರ. ಪ್ರತಿ ಶುಕ್ರವಾರ ನಮ್ಮ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆಗೆ ಬಹಳ ಪ್ರಾಮುಖ್ಯತೆ ಕೊಡ್ತೇವೆ. ಉಪವಾಸ ಪ್ರಾರ್ಥನೆಗೆ ಹಾಜರಾಗುವವರೇ ನಿಜವಾದ ಸಭೆಯ ಸದಸ್ಯರಾಗಿರುತ್ತಾರೆ ಎಂದು ಹೇಳುತ್ತೇನೆ ನಾನು. ಆದರೆ ಅನೇಕರು ಈ ದಿನ ನಾವು ಸಭೆಯ ಸದಸ್ಯರು ಅಲ್ಲವೋ ಎನ್ನುವಂತೆ ಭಾನುವಾರ ಬಂದು ಹೋಗುವಂಥವ್ರು ಇರ್ತಾರೆ ಹೊರತು ಉಪವಾಸ ಪ್ರಾರ್ಥನೆಗೆ ಬರುವುದಕ್ಕೆ ಇಷ್ಟಪಡದೇ ಇರುವಂಥವರನ್ನು ಕಂಡ್ರೆ ಬಹಳ ವಿಷಾದವೆನಿಸುತ್ತೆ. ಎಷ್ಟೇ ಕೆಲಸ ಇದ್ರೂ, ಎಷ್ಟೇ ಅಸಾಧ್ಯವಾಗಿದ್ರೂ, ಎಷ್ಟೇ ದೂರವಿದ್ದರೂ ದೇವರ ಆಲಯದಲ್ಲಿ ವಿಶ್ವಾಸಿಗಳೆಲ್ಲರೂ ಸೇರಿ ಕೂಡಿ ಬಂದು ಪ್ರಾರ್ಥಿಸುವಂಥದ್ದು ಎಷ್ಟೋ ಮುಖ್ಯವಾಗಿದೆ. ಭಾನುವಾರ ಆರಾಧಿಸ್ತಿದ್ದೇವೆ, ಮೊರೆ ಇಡುತ್ತಿದ್ದೇವೆ, ವಾಕ್ಯ ಕೇಳ್ತಿದ್ದೇವೆ, ಹಾಡು ಹಾಡ್ತಿದ್ದೇವೆ. ಆದರೆ ಪ್ರತ್ಯೇಕವಾಗಿ ಭಯಂಕರವಾದ ದಿನಮಾನಗಳಲ್ಲಿ ನಾವಿದ್ದೇವಲ್ಲವೇ? ಕುಟುಂಬದಲ್ಲಿ ಸಮಾಧಾನವಿಲ್ಲ, ದೇಶದಲ್ಲಿ ಸಮಾಧಾನವಿಲ್ಲ, ಮನುಷ್ಯರಿಗೂ ನಡುವೆ ಭೇದಗಳಿವೆ, ಕುಯುಕ್ತಿಗಳಿವೆ, ಮೋಸಗಳು, ಅನ್ಯಾಯಗಳು ವಿಸ್ತರಿಸುತ್ತಾ ಇವೆ, ಯುದ್ಧಗಳು ಹೆಚ್ಚಾಗುತ್ತಾ ಇವೆ. ಎಷ್ಟೋ ಜನ ಅಮಾಯಕರು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಒಬ್ಬರ ವಿರುದ್ಧ ಒಬ್ಬರು ಕಕ್ಷ ಬೆಳೆಸಿಕೊಂಡ್ರು. ಆ ದೇಶದವರು ಒಬ್ಬರ ಮೇಲೆ ಒಬ್ಬರು ಹಾಕುವ ಭಯಂಕರವಾದ ಯುದ್ಧ ಆಯುಧಗಳನ್ನು ಅವರು ಉಪಯೋಗಿಸುವಾಗ ಎಷ್ಟೋ ಜನ ಮರಣ ಹೊಂದಿ ನಾಶವಾಗಿ ಹೋದ್ರಲ್ಲವೇ? ನಾವು ದೇವರ ಮಕ್ಕಳಾಗಿ ಸುರಕ್ಷಿತರಾಗಿರೋದಾದರೆ
ಬೆಳಗ್ಗೆ ಎದ್ದು ರಾತ್ರಿ ಮಲಗುತ್ತಾ ಇರುವುದಾದರೆ ಮತ್ತೆ ಬೆಳಗ್ಗೆ ಎದ್ದು ಆತನನ್ನು ಸ್ತುತಿಸುವುದಾದರೆ ಇದು ಕೇವಲ ಆತನ ಕೃಪೆ. ಆತನ ನಂಬಿಗಸ್ತಿಕೆ ಎಷ್ಟೋ ಶ್ರೇಷ್ಠವಾಗಿದೆ ಎಂದು ಗುರುತಿಸಿ, ಎಷ್ಟೇ ಬಾಧೆ ಇರಲಿ, ಬಡತನ ಇರಲಿ, ಕಷ್ಟವಿರಲಿ, ಯುದ್ಧ ವಾತಾವರಣವಿರಲಿ, ನಾನಾ ವಿಧವಾದ ಹೋರಾಟಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಇದ್ದಂಥವರಿಗೋಸ್ಕರ ನಾವು ವಿಜ್ಞಾಪನೆ ಮಾಡಬೇಕು. ಪ್ರತಿ ಶುಕ್ರವಾರ ನಮ್ಮ ಸಭೆಯಲ್ಲಿ ನಾವು ವಿಜ್ಞಾಪನೆ ಮಾಡ್ತೇವೆ. ಅದೇ ರೀತಿ ಪ್ರತಿ ಶುಕ್ರವಾರ ನಿಮ್ಮ ಸಭೆಯಲ್ಲಿಯೂ ಕೂಡ ನಡೆಯುವಂತಹ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವವರಾಗಿರಿ. ನಿಮ್ಮ ಸಭೆಯಲ್ಲಿ ನಡೆಯುವಂತಹ ಉಪವಾಸ ಪ್ರಾರ್ಥನೆಯ ಆರಾಧನೆಯಲ್ಲಿ ನೀವು ಕೂಡ ಜಾಯ್ನ್ ಆಗಿರಿ. ಎಲ್ಲರೂ ಐಕ್ಯತೆಯಿಂದ ಪ್ರಾರ್ಥನೆ ಮಾಡಿರಿ. ಎಲ್ಲೆಲ್ಲೋ ಇರುವಂಥವರು ಒಂದೇ ಸ್ಥಳದಲ್ಲಿ ಒಂದೇ ಮನಸ್ಸಿನಿಂದ ಕೂಡಿ ಪ್ರಾರ್ಥಿಸುವಾಗ ದೇವರು ಅದ್ಭುತ ಮಾಡುತ್ತಾರೆ. ಪ್ರತಿದಿನ ಕರ್ತನನ್ನು ಸ್ತುತಿಸೋಣ, ದೇವರ ನಂಬಿಗಸ್ತಿಕೆಯನ್ನು ನೆನೆಸಿಕೊಳ್ಳೋಣ, ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ಬನ್ನಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ದಿನಗಳು ಕಳೆದು ಹೋಗುತ್ತಿರುವ ಹಾಗೆ, ತಿಂಗಳುಗಳು, ವರ್ಷಗಳು ಕಳೆದು ಹೋಗುತ್ತಿರುವ ಹಾಗೆ, ನಾವು ಸಜೀವವುಳ್ಳವರಾಗಿರುವುದಾದರೆ, ಆರೋಗ್ಯಕರವಾಗಿರುವುದಾದರೆ, ವಯಸ್ಸು ಹೆಚ್ಚಾಗುತ್ತಿರುವುದಾದರೆ, ಇನ್ನೂ ಹೆಚ್ಚು ಶಕ್ತಿ ನಾವು ಹೊಂದಿದವರಾಗಿರೋದಾದರೆ, ಇನ್ನೂ ಚಿಗುರುವಂಥವರಾಗಿರೋದಾದರೆ, ದಿನೇ ದಿನೇ ಇತರರಿಗೆ ಆಶೀರ್ವಾದಕರವಾಗಿರುವುದಾದರೆ, ಉಪಯೋಗಕರವಾಗಿ ಬದುಕುತ್ತಾ ಇರುವುದಾದರೆ ಅದು ನಿಮ್ಮ ಕೃಪಾತಿಶಯವಾಗಿದೆ ಎಂಬ ಸಂಗತಿಯನ್ನು, ನಿಮ್ಮ ನಂಬಿಗಸ್ತಿಕೆಯಾಗಿದೆ ಎಂದು ಗುರುತಿಸಿ ಪ್ರತಿ ಉದಯದಲ್ಲಿಯೂ ಸಾಯಂಕಾಲದಲ್ಲಿಯೂ ನಿಮ್ಮ ಸನ್ನಿಧಿಯಲ್ಲಿ ಸಭೆಯಾಗಿ ಕೂಡಿ ಬಂದು ನಿಮ್ಮನ್ನು ಆರಾಧಿಸುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಕಳಿಸಿಕೊಡಿರಿ. ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿರಿ. ಪ್ರೇಸ್ ರಿಪೋರ್ಟ್ಸ್ಗಳನ್ನು ಕೂಡ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಈ ದಿನ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.